ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಚಿತ್ರೋದ್ಯಮದ ಬೆಳವಣಿಗೆ ದೃಷ್ಟಿಯಿಂದ ಸರ್ ಅಂದ್ರೆ ಸಾಕಷ್ಟು ಹೆಚ್ಚಾಗ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಆರ್ಟಿಕಲ್ಗಳು ಬರೀತಾರೆ. ಅಂದ್ರೆ ಒಂದೆರಡು ಸಿನಿಮಾಗಳು ಹಿಟ್ ಆಗುತ್ತೆ, ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಲೋ ಬಜೆಟ್ ಸಿನಿಮಾಗಳು ಅಷ್ಟೊಂದು ಗಳಿಕೆ ಮಾಡದಿದ್ರೆ ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಎಲ್ಲೋ ಗಂಭೀರ ಆಗ್ತಾ ಹೋಗುತ್ತಾ ಅನ್ನೋ ಚರ್ಚೆ ಇದೆ ಸರ್. ನಾನು ಅದ್ರಲ್ಲಿ ಸ್ವಾರ್ಥಿ ಸರ್, ನನ್ನ ಸಿನಿಮಾನ ಮಾತ್ರ ಇಷ್ಟ ನಾನು ಇನ್ನೊಬ್ರಿಗೆ ಹೇಳ್ಕೊಡೋಷ್ಟು ದೊಡ್ಡ ನಾನಲ್ಲ ಸರ್. ಒಟ್ಟಾರೆಯಾಗಿ ಚಿತ್ರೋದ್ಯಮದ ಬೆಳವಣಿಗೆ ಬಗ್ಗೆ ಒಂದು ಸಿನಿಮಾ ಇಟ್ಕೊಟ್ರೆ ಚಿತ್ರೋದ್ಯಮ ಬೆಳೀತದೆ ಸರ್. ಅದು ಯಾವುದೇ ಆಗ್ಬೋದು, ದೊಡ್ಡದಾಗ್ಬೋದು ಚಿಕ್ಕದಾಗ್ಬೋದು ಸರ್. ಅದು ಪೂರ್ವಕವಾಗಿ ಒಂದು ಪ್ರಶ್ನೆ ಅನ್ಸೋದು ಅಂದ್ರೆ ಇದು ನೆಗೆಟಿವ್ ಪಾಸಿಟಿವ್ ಅನ್ನೋದಕ್ಕಿಂತ ಒಂದು ಚಿತ್ರೋದ್ಯಮದ ಪ್ರಶ್ನೆ ಅಷ್ಟೇ. ಅಂದ್ರೆ ಮೊದಲೆಲ್ಲ ಹೆಚ್ಚೆಚ್ಚು ಸಿನಿಮಾ ಮಾಡಬೇಕು ಅನ್ನೋಂಥ ಒಂದು ಇದಿತ್ತು. ಅಂದ್ರೆ ಸ್ಟಾರ್ಗಳು ಹೆಚ್ಚು ಸಿನಿಮಾಗಳನ್ನ ಮಾಡಿದಾಗ ಅದ್ರ ಜೊತೆಯಲ್ಲಿ ಸಣ್ಣ ಸಿನಿಮಾಗಳಿಗೆ ಜನ ಥಿಯೇಟರ್ಗೆ ಬಂದರು ಆ ಫ್ಲೋನಲ್ಲೇ ಸಣ್ಣ ಸಿನಿಮಾಗಳನ್ನು ಕೂಡ ನೋಡ್ತಾರೆ ಅನ್ನೋದು ಒಂದು ಅದಕ್ಕೆ ಆ ಸಕ್ಸಸ್ ರೇಟ್ ಕೂಡ ನಾವು ಹಿಂದಿಂದ ನೋಡಿದಾಗ ಅದಕ್ಕೆ ಪೂರಕವಾಗಿ ಕಾಣುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಬ್ರು ಅಂತಲ್ಲ, ಅಂದ್ರೆ ಹೀರೋಗಳೆಲ್ಲ ಒಂದು ಕಡೆ ದೊಡ್ಡ ಹೀರೋಗಳು ಸಿನಿಮಾ ಮಾಡೋದು ಕಮ್ಮಿ ಆಗ್ತಿರೋದ್ರಿಂದ ಥಿಯೇಟರ್ಗಳಿಗೆ ಸಣ್ಣ ಸಿನಿಮಾಗಳು ಬಂದು ಅಲ್ಲಿ ನಿಲ್ಲೋದು ಕಷ್ಟ ಆಗ್ತಿದೆ. ನಾವು ಬಹಳಷ್ಟು ಥಿಯೇಟರ್ ನೋಡ್ತಾ ಇದ್ವಿ, ಎಲ್ಲ ಕಡೆ ನೋಡಿದೆ ಸರ್. ನಾಗಮಂಗಲದಲ್ಲಿ ಯಾರೋ ಥಿಯೇಟರ್ ಮುಚ್ಚೋಗಿತ್ತು, ಅದು ನಿಂತ್ಬಿಟ್ಟು ಎಷ್ಟು ದಿನ ಆಯ್ತು ಈಗ, ಅದು ಲಾಸ್ಟ್ ಯಾವುದೋ ಪೋಸ್ಟ್ ಹಾಕಿದ್ದು ಅಷ್ಟೇ. ಸೊ ಏನಾಗುತ್ತೆ, ನಾನು ನನ್ನ ಉದ್ದೇಶ ಹೇಳ್ತೀನಿ. ಈಗ ನಾನು ಆ್ಯಕ್ಚುಲಿ ಹೇಳಿದ್ದೆ ಅವತ್ತು ಯಾವುದೋ ನಾವು 5ನೇ ದಿನದ ಇದು ರಿಲೀಸ್ ಅಕ್ಟೋಬರ್ಗೆ ನಾನು ಬಂದೇ ಬರ್ತೀನಿ. ಖಂಡಿತ ಇವತ್ತು ಆ ಸ್ಪೀಡಲ್ಲೇ ನಾನು ಹೋಗಿದ್ದೆ ಆಲ್ಮೋಸ್ಟ್ ಒಂದು 70% ಸಿನಿಮಾ ಮುಗಿದ ಕೈ ಮುಗಿದು. ಈಗ ಈ ಪರಿಸ್ಥಿತಿಲಿ ಈಗ ನಾನು ಅವತ್ತು ಅದನ್ನೇ ಈಗ ಇನ್ನೊಂದ್ಸಲಿ ಅದಕ್ಕೆ ಮಾಡಿದಾಗ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಈಗ ಲೇಟ್ ಆಯ್ತು, ಏನು ಈ ತರ ಸಿಚುವೇಶನ್ ಡಿಫರೆಂಟ್, ಅದು ಅದಕ್ಕೆ ಏನು ಮಾಡಕ್ಕೆ. ಸೊ ಒಂದ್ಸಲಿ ಅವ್ರು ಸಿನಿಮಾ ಬರ್ದಾಗ ಒಂದೇನಾಗುತ್ತೆ, ಥಿಯೇಟರ್ ರನ್ನಿಂಗ್ ಅಲ್ಲಿ ಇದ್ದಾಗ ಇದಾಗುತ್ತೆ. ಎಲ್ಲರೂ ಮೇಂಟೆನೆನ್ಸ್ ಕಾಸು ಹಾಕ್ಬೇಕಲ್ಲ ಪಾಪ ಅವರು. ಎಕ್ಸಾಕ್ಟ್ಲಿ. ನಾನು ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಬಸವೇಶ್ವರದಿಂದ ಬರುವಾಗ ನವರಂಗ್ ಥಿಯೇಟರ್ ಯಾವಾಗಲೂ ಜನ ಇರ್ತಾರೆ, ದೊಡ್ಡ ದೊಡ್ಡ ಸಿನಿಮಾ ಬಂದು. ಲಾಸ್ಟ್ 2 months ಇಂದ ಆ ಥಿಯೇಟರ್ ಜನನೇ ಇಲ್ಲ. ಅಂದ್ರೆ ಆ ತರ ಬಹಳಷ್ಟಿದೆ ಎಕ್ಸಾಂಪಲ್ಸ್. ಅಂದ್ರೆ ಹಂಗಾದಾಗ ಥಿಯೇಟರ್ಗಳು ನಡೆಯೋದು ಹೇಗೆ, ಥಿಯೇಟರ್ಗಳೇ ಇಲ್ಲ. ಏನಂದ್ರೆ ಸರ್, ಈ ಸಿನಿಮಾದ ಮುಖಾಂತರ ಒಂದು ರೆವಲ್ಯೂಷನ್ ಅಂತಾನೆ ಹೇಳ್ಬೋದು ಕನ್ನಡ ಚಿತ್ರರಂಗದ ಮಟ್ಟಿಗೆ. ಸೊ ಅದೇ ರೀತಿಯಾಗಿ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂತಹ ನೀವು ಸೇರಿದಾಗೆ ನಟರುಗಳು ಚಿತ್ರಮಂದಿರದ ಉಳಿವಿಗೆ ಅಂದ್ರೆ ಮುಚ್ಚೋಗ್ತಾ ಇರುವಂತಹ ಚಿತ್ರಮಂದಿರಗಳನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡು ಮಾಡೋ ತರದ ಆ ತರದ ಒಂದು ಆಲೋಚನೆ ಇದ್ರು ಅಟ್ಲೀಸ್ಟ್ ಬೇರೆ ತರದ ಏನಾದ್ರು ಆಲೋಚನೆಗಳು. ಅಲ್ಲಮ್ಮ, ಈಗ ನೀವು ಕೇಳಿದ್ರಲ್ಲ, ನೀವೀಗ ಸಿಂಗಲ್ ಥಿಯೇಟರ್ ಇರ್ತದೆ, ಒಂದೇ ಸಿಂಗಲ್ ಥಿಯೇಟರ್ ಇರ್ತದೆ, ಮಾಲ್ಗಳ ಮುಚ್ಚಿಬಿಟ್ಟಲ್ಲ ಸರ್. ಮಾಲ್ಗಳಲ್ಲಿ ಥಿಯೇಟರ್ ಮುಚ್ಚೋಗೈತಲ್ಲ. ಎಲ್ಲಾರು ಒಂದು ಯೂನಿಟಿ ಮಾಡಿ ಏನಾರು ಮಾಡಿದ್ರೆ ಈಗ ಬೆರಳೆಣಿಕೆ ಎಷ್ಟಿದೆ ಸರ್. ಇಲ್ಲ ಇದು ನಿಮ್ಮ ಅನಿಸಿಕೆ ತಪ್ಪಲ್ಲ, ಕರೆಕ್ಟೇ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಚಿತ್ರೋದ್ಯಮದ ಬೆಳವಣಿಗೆ ದೃಷ್ಟಿಯಿಂದ ಸರ್ ಅಂದ್ರೆ ಸಾಕಷ್ಟು ಹೆಚ್ಚಾಗ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಆರ್ಟಿಕಲ್ಗಳು ಬರೀತಾರೆ. ಅಂದ್ರೆ ಒಂದೆರಡು ಸಿನಿಮಾಗಳು ಹಿಟ್ ಆಗುತ್ತೆ, ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಲೋ ಬಜೆಟ್ ಸಿನಿಮಾಗಳು ಅಷ್ಟೊಂದು ಗಳಿಕೆ ಮಾಡದಿದ್ರೆ ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಎಲ್ಲೋ ಗಂಭೀರ ಆಗ್ತಾ ಹೋಗುತ್ತಾ ಅನ್ನೋ ಚರ್ಚೆ ಇದೆ ಸರ್. ನನ್ನ ಸಿನಿಮಾ ನಾನು ಅದ್ರಲ್ಲಿ ಸ್ವಾರ್ಥಿ ಸರ್, ನನ್ನ ಸಿನಿಮಾನ ಮಾತ್ರ ಇಷ್ಟ ನಾನು ಇನ್ನೊಬ್ರಿಗೆ ಹೇಳ್ಕೊಡೋಷ್ಟು ದೊಡ್ಡ ನಾನಲ್ಲ ಸರ್. ಒಟ್ಟಾರೆಯಾಗಿ ಚಿತ್ರೋದ್ಯಮದ ಬೆಳವಣಿಗೆ ಬಗ್ಗೆ ಒಂದು ಸಿನಿಮಾ ಇಟ್ಕೊಟ್ರೆ ಚಿತ್ರೋದ್ಯಮ ಬೆಳೀತದೆ ಸರ್. ಅದು ಯಾವುದೇ ಆಗ್ಬೋದು, ದೊಡ್ಡದಾಗ್ಬೋದು ಚಿಕ್ಕದಾಗ್ಬೋದು ಸರ್. ಅದು ಪೂರ್ವಕವಾಗಿ ಒಂದು ಪ್ರಶ್ನೆ ಅನ್ಸೋದು ಅಂದ್ರೆ ಇದು ನೆಗೆಟಿವ್ ಪಾಸಿಟಿವ್ ಅನ್ನೋದಕ್ಕಿಂತ ಒಂದು ಚಿತ್ರೋದ್ಯಮದ ಪ್ರಶ್ನೆ ಅಷ್ಟೇ. ಅಂದ್ರೆ ಮೊದಲೆಲ್ಲ ಹೆಚ್ಚೆಚ್ಚು ಸಿನಿಮಾ ಮಾಡಬೇಕು ಅನ್ನೋಂಥ ಒಂದು ಇದಿತ್ತು. ಅಂದ್ರೆ ಸ್ಟಾರ್ಗಳು ಹೆಚ್ಚು ಸಿನಿಮಾಗಳನ್ನ ಮಾಡಿದಾಗ ಅದ್ರ ಜೊತೆಯಲ್ಲಿ ಸಣ್ಣ ಸಿನಿಮಾಗಳಿಗೆ ಜನ ಥಿಯೇಟರ್ಗೆ ಬಂದರು ಆ ಫ್ಲೋನಲ್ಲೇ ಸಣ್ಣ ಸಿನಿಮಾಗಳನ್ನು ಕೂಡ ನೋಡ್ತಾರೆ ಅನ್ನೋದು ಒಂದು ಅದಕ್ಕೆ ಆ ಸಕ್ಸಸ್ ರೇಟ್ ಕೂಡ ನಾವು ಹಿಂದಿಂದ ನೋಡಿದಾಗ ಅದಕ್ಕೆ ಪೂರಕವಾಗಿ ಕಾಣುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಬ್ರು ಅಂತಲ್ಲ, ಅಂದ್ರೆ ಹೀರೋಗಳೆಲ್ಲ ಒಂದು ಕಡೆ ದೊಡ್ಡ ಹೀರೋಗಳು ಸಿನಿಮಾ ಮಾಡೋದು ಕಮ್ಮಿ ಆಗ್ತಿರೋದ್ರಿಂದ ಥಿಯೇಟರ್ಗಳಿಗೆ ಸಣ್ಣ ಸಿನಿಮಾಗಳು ಬಂದು ಅಲ್ಲಿ ನಿಲ್ಲೋದು ಕಷ್ಟ ಆಗ್ತಿದೆ. ನಾವು ಬಹಳಷ್ಟು ಥಿಯೇಟರ್ ನೋಡ್ತಾ ಇದ್ವಿ, ಎಲ್ಲ ಕಡೆ ನೋಡಿದೆ ಸರ್. ನಾಗಮಂಗಲದಲ್ಲಿ ಯಾರೋ ಥಿಯೇಟರ್ ಮುಚ್ಚೋಗಿತ್ತು, ಅದು ನಿಂತ್ಬಿಟ್ಟು ಎಷ್ಟು ದಿನ ಆಯ್ತು ಈಗ, ಅದು ಲಾಸ್ಟ್ ಯಾವುದೋ ಪೋಸ್ಟ್ ಹಾಕಿದ್ದು ಅಷ್ಟೇ. ಸೊ ಏನಾಗುತ್ತೆ, ನಾನು ನನ್ನ ಉದ್ದೇಶ ಹೇಳ್ತೀನಿ. ಈಗ ನಾನು ಆ್ಯಕ್ಚುಲಿ ಹೇಳಿದ್ದೆ ಅವತ್ತು ಯಾವುದೋ ನಾವು 5ನೇ ದಿನದ ಇದು ರಿಲೀಸ್ ಅಕ್ಟೋಬರ್ಗೆ ನಾನು ಬಂದೇ ಬರ್ತೀನಿ. ಖಂಡಿತ ಇವತ್ತು ಆ ಸ್ಪೀಡಲ್ಲೇ ನಾನು ಹೋಗಿದ್ದೆ ಆಲ್ಮೋಸ್ಟ್ ಒಂದು 70% ಸಿನಿಮಾ ಮುಗಿದ ಕೈ ಮುಗಿದು. ಈಗ ಈ ಪರಿಸ್ಥಿತಿಲಿ ಈಗ ನಾನು ಅವತ್ತು ಅದನ್ನೇ ಈಗ ಇನ್ನೊಂದ್ಸಲಿ ಅದಕ್ಕೆ ಮಾಡಿದಾಗ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಈಗ ಲೇಟ್ ಆಯ್ತು, ಏನು ಈ ತರ ಸಿಚುವೇಶನ್ ಡಿಫರೆಂಟ್, ಅದು ಅದಕ್ಕೆ ಏನು ಮಾಡಕ್ಕೆ. ಸೊ ಒಂದ್ಸಲಿ ಅವ್ರು ಸಿನಿಮಾ ಬರ್ದಾಗ ಒಂದೇನಾಗುತ್ತೆ, ಥಿಯೇಟರ್ ರನ್ನಿಂಗ್ ಅಲ್ಲಿ ಇದ್ದಾಗ ಇದಾಗುತ್ತೆ. ಎಲ್ಲರೂ ಮೇಂಟೆನೆನ್ಸ್ ಕಾಸು ಹಾಕ್ಬೇಕಲ್ಲ ಪಾಪ ಅವರು. ಎಕ್ಸಾಕ್ಟ್ಲಿ. ನಾನು ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಬಸವೇಶ್ವರದಿಂದ ಬರುವಾಗ ನವರಂಗ್ ಥಿಯೇಟರ್ ಯಾವಾಗಲೂ ಜನ ಇರ್ತಾರೆ, ದೊಡ್ಡ ದೊಡ್ಡ ಸಿನಿಮಾ ಬಂದು. ಲಾಸ್ಟ್ 2 months ಇಂದ ಆ ಥಿಯೇಟರ್ ಜನನೇ ಇಲ್ಲ. ಅಂದ್ರೆ ಆ ತರ ಬಹಳಷ್ಟಿದೆ ಎಕ್ಸಾಂಪಲ್ಸ್.
ಅಂದ್ರೆ ಹಂಗಾದಾಗ ಥಿಯೇಟರ್ಗಳು ನಡೆಯೋದು ಹೇಗೆ? ಕಾವೇರಿ ಥಿಯೇಟರ್ ಕೂಡ ಥಿಯೇಟರ್ಗಳೇ ಇಲ್ಲ ಇನ್ನೊಂದು ತಾಸು ಸರ್ ಡೆಮಾಲಿಷ್ ಮಾಡ್ತಾ ಇದ್ದಾರೆ. ಏನಂದ್ರೆ ಸರ್ ಈ ಸಿನಿಮಾದ ಮುಖಾಂತರ ಒಂದು ರೆವಲ್ಯೂಷನ್ ಅಂತಾನೆ ಹೇಳ್ಬೋದು ಕನ್ನಡ ಚಿತ್ರರಂಗದ ಮಟ್ಟಿಗೆ. ಸೊ ಅದೇ ರೀತಿಯಾಗಿ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂತಹ ನೀವು ಸೇರಿದಾಗೆ ನಟರುಗಳು ಚಿತ್ರಮಂದಿರದ ಉಳಿವಿಗೆ ಅಂದ್ರೆ ಮುಚ್ಚೋಗ್ತಾ ಇರುವಂತಹ ಚಿತ್ರಮಂದಿರಗಳನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡು ಮಾಡುತ್ತಾ ಆ ತರದ ಒಂದು ಆಲೋಚನೆ ಇದ್ರು ಕಾವೇರಿ ಥಿಯೇಟರ್ ತಗೊಳಗಾಗ್ತದೆ ಅಟ್ಲೀಸ್ಟ್ ಬೇರೆ ತರದ ಏನಾದ್ರು ಆಲೋಚನೆಗಳು ಸ್ಪಾನ್ಸರ್ ಅಲ್ಲಮ್ಮ, ಈಗ ನೀವು ಕೇಳಿದ್ರಲ್ಲ, ನೀವೀಗ ಸಿಂಗಲ್ ಥಿಯೇಟರ್ ಹೇಳ್ತೀವಿ, ಒಂದೇ ಸಿಂಗಲ್ ಥಿಯೇಟರ್ ಹೇಳ್ತೀವಿ, ಮಾಲ್ಗಳ ಮುಚ್ಚಿಬಿಟ್ಟಾರಲ್ಲ ಸರ್, ಮಾಲ್ಗಳಲ್ಲಿ ಥಿಯೇಟರ್ ಮುಚ್ಚೋಗೈತಲ್ಲ. ಎಲ್ಲಾರು ಒಂದು ಯೂನಿಟಿ ಮಾಡಿ ಏನಾರು ಮಾಡಿದ್ರೆ ಈಗ ಬೆರಳೆಣಿಕೆಯಲ್ಲಿ ಎಷ್ಟಿದೆ ಸರ್ ಇಲ್ಲ ಇದು ನಿಮ್ಮ ಆನ್ಸರೇಬಲ್ ನಾವು ಇಲ್ಲ, ಇದು ನಿಮ್ಮ ಅನಿಸಿಕೆ ತಪ್ಪಲ್ಲ, ಕರೆಕ್ಟೇ.